ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಕಾಲಾನೆ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ ಗಡಿಯಾರ. ಸದ್ಯಕ್ಕೆ ಇಂಟರ್ನೆಟ್ನಲ್ಲಿ ವಿಡಿಯೋ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಆ ವಿಡಿಯೋ ನೋಡಿದ್ರೆ ಎಂಥವರಿಗಾದರೂ ಸಂಕಟ ಆಗುತ್ತೆ. ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಎಷ್ಟು ಸುಳ್ಳಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಟ್ವಿಟರ್ನಲ್ಲಿ ಅಡ್ವೊಕೇಟ್ ವೇದ್ ಪ್ರಕಾಶ್ ಅನ್ನೋ ವ್ಯಕ್ತಿ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ. ಜೊತೆಗೆ ಆ ಘಟನೆಯನ್ನು ವಿವರಿಸಿದ್ದಾರೆ. ನಾನೊಂದು ಮೆಡಿಕಲ್ ಶಾಪ್ನಲ್ಲಿ ನಿಂತಿದ್ದೆ. ಆ ಮೆಡಿಕಲ್ ಶಾಪ್ಗೆ ಒಬ್ಬ ವ್ಯಕ್ತಿ ತನ್ನ 2 ಪುಟ್ಟ ಹೆಣ್ಣು ಮಕ್ಕಳೊಂದಿಗೆ ಬಂದರು. ಒಬ್ಬಳಿಗೆ ಸುಮಾರು 1.5 ವರ್ಷ ಇರ್ಬೋದು, ಇನ್ನೊಂದು ಮಗುವಿಗೆ ಸುಮಾರು 3 ವರ್ಷ. ಅಂಗಡಿಗೆ ಬಂದಂಥ ವ್ಯಕ್ತಿ ಮೆಡಿಕಲ್ ಶಾಪ್ನವರ ಬಳಿ ಅಣ್ಣ ಒಂದು ಲ್ಯಾಕ್ಟೋಜನ್ ಕೊಡಿ ಅಂತ ಕೇಳಿದ್ದಾರೆ. ಬಳಿಕ ಅದೇ ವ್ಯಕ್ತಿ ಅಂಗಡಿಯವರ ಬಳಿ ಇದನ್ನು ಹೇಗೆ ಕೊಡಿಸ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಮೆಡಿಕಲ್ನವರು ಮಗುವಿನ ಅಮ್ಮನಿಗೆ ಗೊತ್ತಿರಬೇಕಲ್ವಾ ಅಂತ ಮರು ಪ್ರಶ್ನೆಯನ್ನು ಹಾಕಿದ್ದಾರೆ. ಮೆಡಿಕಲ್ ಶಾಪ್ನವರು ಮರು ಪ್ರಶ್ನೆ ಹಾಕ್ತಾ ಇದ್ದಂತೆ ಆ ವ್ಯಕ್ತಿ ಸಂಪೂರ್ಣವಾಗಿ ಮೌನವಾಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಒಮ್ಮಳಿಸಿ ಬರ್ತಾ ಇದ್ದಂಥ ದುಃಖವನ್ನು ತಡೆದುಕೊಳ್ಳುತ್ತಾ, ಅಣ್ಣ, ಅವಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿದ್ದಾರೆ. ಇದನ್ನು ಹೇಳುವಾಗ ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ವು. ಮೊದಲಿಗೆ ತಮ್ಮ ನೋವನ್ನು ಮರೆಮಾಚೋದಕ್ಕೆ ಪ್ರಯತ್ನಿಸ್ತಾ ಇದ್ರು, ಆದರೆ ವಿಧಿ ಇಲ್ಲದೆ ಕೊನೆಗೆ ಅಳುತ್ತಾ ಎಲ್ಲವನ್ನ ಕೂಡ ವಿವರಿಸಿದ್ರು. 2 ದಿನಗಳ ಹಿಂದೆ ನಾನು ಕೆಲಸಕ್ಕೆ ಹೋಗಿದ್ದೆ. ಮನೆಗೆ ವಾಪಸ್ ಬಂದಾಗ ನನ್ನ ಹೆಂಡತಿ ಈ 2 ಪುಟ್ಟ ಮಕ್ಕಳನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ಲು ಅಂದಿದ್ದಾರೆ. ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದಂಥ ನಾನು ಒಂದು ಕ್ಷಣ ನಡುಗಿ ಹೋದೆ. ನನ್ನ ಮನಸ್ಸು ಸಂಪೂರ್ಣವಾಗಿ ಕುಕ್ಕಿ ಹೋಯಿತು ಅಂತ ವೇದ್ ಪ್ರಕಾಶ್ ಘಟನೆಯನ್ನು ವಿವರಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಈ ಹೃದಯ ವಿದ್ರಾವಕ ಕಥೆಯನ್ನು ಕೇಳಿದಂಥ ಬಹುತೇಕರ ಕಣ್ಣುಗಳಲ್ಲಿ ನೀರು ಬರುತ್ತೆ. ನಿಜಕ್ಕೂ ಜಗತ್ತಿನಲ್ಲಿ ಇಂತಹ ಹೆಣ್ಣು ಮಕ್ಕಳು ಕೂಡ ಇರ್ತಾರ? ಇಷ್ಟು ಕೆಟ್ಟ ತಾಯಿ ಕೂಡ ಇರೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನು ಮಾಡೋದಕ್ಕೂ ಕೂಡ ಸಿದ್ಧಳಿರ್ತಾಳೆ. ಅಂಥದ್ರಲ್ಲಿ ಕ್ಷಣಿಕ ಸುಖಕ್ಕಾಗಿ ಇನ್ಯಾರದೋ ಹಿಂದೆ ತನ್ನ ಪುಟ್ಟ ಕಂದಮ್ಮಗಳನ್ನು ಬಿಟ್ಟು ಒಬ್ಬಾಕೆ ಹೋಗ್ತಾಳೆ ಅಂದರೆ ಆಕೆಯನ್ನು ತಾಯಿ ಅಂತ ಕರೆಯೋದಕ್ಕೆ ಸಾಧ್ಯನಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಆ ವ್ಯಕ್ತಿಗಿರುವಂತಹ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಯಾವ ತಂದೆಗೂ ಕೂಡ ಇಂತಹ ಸ್ಥಿತಿ ಬರಬಾರ್ದು ಅಂತ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಕಷ್ಟು ಜನ ಆ ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಾಗೆಯೇ ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಭಗವಂತ ಯಾರು ಮಕ್ಕಳನ್ನು ಬಯಸ್ತಾರೋ ಅಂಥವರಿಗೆ ಮಕ್ಕಳ ಭಾಗ್ಯವನ್ನು ಕೊಡೋದಿಲ್ಲ. ಆದರೆ ಮಕ್ಕಳ ಭಾಗ್ಯವನ್ನು ಕೊಟ್ಟವರು ಅಂಥ ಮಕ್ಕಳನ್ನು ನೋಡ್ಕೊಳ್ಳೋದಿಲ್ಲ. ಇಂಥ ತಾಯಿಗೆ ದೇವರೇ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ಜನ ಪ್ರಾರ್ಥಿಸ್ತಿದ್ದಾರೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಕಾಲಾನೆ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ ಗಡಿಯಾರ.